ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನದಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಮತ್ತು ಅದರ ಜೊತೆಗೆ ವಿದ್ಯಾರ್ಥಿ ನಿಲಯಗಳಿಗೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಕಾಲ್ಫಾರ್ಮ್ ಆಗಿದ್ದಾವೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಲಾಸ್ಟ್ ಡೇಟ್ ಏನು ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕು, ಯಾರು ಅರ್ಜಿ ಸಲ್ಲಿಸ್ಬೋದು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನಂತ ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, 2025-26 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ PUC, ITI ಮತ್ತು ಡಿಪ್ಲೊಮಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಅಡ್ಮಿಷನ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿನಿಯರಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಅಂದರೆ ಹೊಸದಾಗಿ ನೀವು ಅಡ್ಮಿಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ 1, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ PUC, ITI ಮತ್ತು ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹೊಸದಾಗಿ 25-26 ಸಾಲಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೇನಪ್ಪ ಅಂದರೆ ಅರ್ಜಿನ ಈಗ 25-26 ಸಾಲಿನಲ್ಲಿ SSLC ರಿಸಲ್ಟ್ಸ್ ಬಂದಿದೆ. ಆಲ್ರೆಡಿ ಈಗ PUC, ITI ಮತ್ತು ಡಿಪ್ಲೊಮಾ ಕೋರ್ಸ್ಗೆ ಏನಾದರೂ ನೀವು ಅಡ್ಮಿಷನ್ನ ತೊಗೊಂಡಿದ್ರೆ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇದಕ್ಕೆ ಅಂದರೆ ಅರ್ಜಿನ ಕೂಡ ಆಹ್ವಾನ ಮಾಡಲಿದೆ. ಹಾಸ್ಟೆಲ್ಗೆ ಪ್ರವರ್ಗ 1 SC ST 2.5 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ. ಪ್ರವರ್ಗ 2A, 2B, 3A, 3B ಅವರಿಗೆ 1 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ. ಅವ್ರ ಪಾಲಕರದ್ದು ಅಂದರೆ 1 ಲಕ್ಷದ ಒಳಗಡೆ ಇನ್ಕಮ್ ಇತ್ತಂದರೆ ಅವರು ಎಲಿಜಿಬಲು ಅಪ್ಲಿಕೇಶನ್ ಹಾಕಲಿಕ್ಕೆ. 2 ಲಕ್ಷ ರೂಪಾಯಿ ಎಲಿಜಿಬಲು, 2 ಲಕ್ಷ ರೂಪಾಯಿ ಒಳಗಡೆ ಇನ್ಕಮ್ ಇತ್ತಂದರೆ ಕ್ಯಾಟಗರಿ 1 SC ST ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ. ಮತ್ತು ವಿದ್ಯಾರ್ಥಿಗಳು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಜೂನ್ 20, 2025 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ತಾಲೂಕಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಸರ್ಕಾರದ ಆದೇಶಕ್ಕಾಗಿ ಇಲಾಖೆ ವೆಬ್ಸೈಟ್ನ ಕೂಡ ನೀವು ನೋಡ್ಬೋದು ಅಂತ ಕೇಳಿದರೆ. ಅರ್ಜಿ ಸಲ್ಲಿಸಲಿಕ್ಕೆ ಏನಾದರೂ ನಿಮಗೆ ತೊಂದರೆಗಳಿದ್ದು ಅಂದರೆ ಹಿಂದುಳಿದ ಕಲ್ಯಾಣ ಇಲಾಖೆ ಇವ್ರನ್ನ ಅಗತ್ಯ ದಾಖಲೆಗಳೊಂದಿಗೆ ಕೂಡ ಸಂಪರ್ಕ ಮಾಡ್ಬೋದು. ಸಂಪರ್ಕಿಸಬಹುದಾದ ಸಹಾಯವಾಣಿ ಸಂಖ್ಯೆ ನೋಡಿದರೆ 8050770004 ಮತ್ತು 8050770005 ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗಿದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ನಮಗೆ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಹೇಳಿದ್ನಲ್ಲ, ಈಗ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲೇ ನೋಡಿ ಹಾಸ್ಟೆಲ್ ಪೋರ್ಟಲು ರಾಜ್ಯ ಹಾಸ್ಟೆಲ್ ತಂತ್ರಾಂಶ ಅಂತ ಕರಿತೀವಿ ಇದನ್ನು. ಪೋಸ್ಟ್ ಮೆಟ್ರಿಕ್ಗೆ ವಿದ್ಯಾರ್ಥಿಗಳು ಏನಾದಿರುತ್ತೆ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ಅಪ್ಲೈ ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಕ್ಲಿಕ್ ಮಾಡಬೇಕಾಗಿ ಕ್ಲಿಕ್ ಮಾಡಿದಾಗ ನಿಮಗೇನು ಬರ್ತಂದರೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ. ಇತ್ತಂದರೆ ಮಾಡ್ಬೋದು, ಇಲ್ಲಾಂದರೆ ನೋ ಅಂತ ಕೊಟ್ಟರೆ ಸಾಕು. ನೀವು SSP ಐಡಿನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನೋಡಿ, ಕ್ರಿಯೇಟ್ SSP ಐಡಿ. ನಿಮ್ದು ಆಲ್ರೆಡಿ SSP ಐಡಿ ಇರಲಿಲ್ಲ ಅಂದರೆ SSP ಐಡಿ ಇತ್ತಂದರೆ ಅದು ಪ್ರೀ ಮೆಟ್ರಿಕ್ ಇದ್ದರೆ ಅದು ಯೂಸ್ ಆಗೋದಿಲ್ಲ. ಪೋಸ್ಟ್ ಮೆಟ್ರಿಕ್ಕಿಂದ ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. SSP ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಬೇಕಾಗುತ್ತೆ. ಆಧಾರ್ ಸಂಖ್ಯೆ ನಮೂಸಿ ಕ್ಲಿಕ್ ಪ್ರೊಸೀಡ್ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ಆ ಆಧಾರ್ ನಂಬರ್ಗೆ ಲಿಂಕ್ ಇರ್ತಕ್ಕಂಥ ವಿದ್ಯಾರ್ಥಿ ಏನಪ್ಪ ಅಂದರೆ ಸೊ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಪರ್ಟಿಕ್ಯುಲರ್ OTPನ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದರೆ ಸಾಕು ಫ್ರೆಂಡ್ಸ್. ಸೊ ನಿಮಗೆ SSB ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಐಡಿನ ಕ್ರಿಯೇಟ್ ಆಗುತ್ತೆ. ID ಕ್ರಿಯೇಟ್ ಆದಮೇಲೆ ವಾಪಸ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಇಲ್ಲಿ ಎಸ್ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ಸೊ ನಿಮ್ಮದು ಹಾಸ್ಟೆಲ್ ಪೋರ್ಟಲ್ಗೆ ಇಲ್ಲಿ ನೋಡಿ ಲಾಗಿನ್ ID ಅಂದರೆ ನಿಮ್ಮ ಹಾಸ್ಟೆಲ್ ಪೋರ್ಟಲ್ನಲ್ಲಿ ಅಂದರೆ SSP ಐಡಿನ ಹಾಕಬೇಕಾಗುತ್ತೆ. ಅವ್ರು SSP ಐಡಿ ಹಾಕಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಪಾಸ್ವರ್ಡ್ನ ಹಾಕಿ ಕಾಣ್ತಾಗ ಅವರು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡಿದರೆ ಸಾಕು, ನಿಮಗೆ ಹಾಸ್ಟೆಲ್ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಡೀಟೇಲ್ಸ್ನ ಎಲ್ಲ ವಿವರಗಳು ಕೂಡ ಪ್ರತ್ಯಕ್ಷ ಆಗ್ತವೆ. ಅಂದರೆ SSLC ದಾಖಲಾತಿಗಳು ಬೇಕಾಗುತ್ತೆ. SSLC ದಾಖಲಾತಿಗಳನ್ನ ತೊಗೊಂಡು ನೀವು SSLC ರಿಜಿಸ್ಟರ್ ನಂಬರ್ನ ಹೊಡೆದ್ರೆ ಸಾಕು ಫ್ರೆಂಡ್ಸ್. ಸೊ ನಿಮ್ಮೆಲ್ಲ ಡೀಟೇಲ್ಸ್ಗಳು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ನಿಮಗೆ ಏನಪ್ಪ ಅಂದರೆ ಆ ಪರ್ಟಿಕ್ಯುಲರ್ ರಿಸಲ್ಟ್ಸು ಮತ್ತು ಅದ್ರ ಜೊತೆಗೆ ಈ ಹಾಸ್ಟೆಲ್ ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದರೆ ಆ ನಿಯರ್ ಬೈ ಹಾಸ್ಟೆಲ್ಗಳು ಅಂದರೆ ತಾಲೂಕುವಾರು ಜಿಲ್ಲಾವಾರು ಹಾಸ್ಟೆಲ್ಗಳ ನಂಬರ್ನ ಮತ್ತು ಹಾಸ್ಟೆಲ್ಗಳ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಹಾಸ್ಟೆಲ್ ಪ್ರಿಯಾರಿಟಿನ ನೀವು ಕೊಡಬೇಕಾಗುತ್ತೆ. ನಂತರ ಎಷ್ಟಾದರೂ ಪ್ರಿಯಾರಿಟಿನ ಕೊಡ್ಬೋದು, 1 ರಿಂದ 50. ಸೊ ಕೊಟ್ಟ ಮೇಲೆ ಆಟೋಮೆಟಿಕ್ಲಿ ನಿಮಗೇನಪ್ಪ ಅಂದರೆ ನಿಮ್ಗೆ ಯಾವುದೋ ಒಂದು ನಿಮ್ಮ ಮೆರಿಟಿಗೆ ಅನುಗುಣವಾಗಿ ಹಾಸ್ಟೆಲ್ ಕೂಡ ಸೆಲೆಕ್ಟ್ ಆಗುತ್ತೆ. ನೀವು ಎಲಿಜಿಬಲ್ ಇದ್ದರೆ ಅಂದರೆ ಹಾಸ್ಟೆಲ್ ಸೆಲೆಕ್ಟ್ ಆಗಲಿಲ್ಲ ಅಂದರೆ ನಿಮಗೆ ವಿದ್ಯಾಸಿರಿ ಅಂತೇಳಿ 2,000 ರೂಪಾಯಿ ಪ್ರತಿ ತಿಂಗಳು ಸೇರಿ 20,000 ರೂಪಾಯಿ ಒಂದು ವರ್ಷಕ್ಕೆ ಅಮೌಂಟ್ನು ಕೂಡ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ SSP ಐಡಿನ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಿಂದು ತೆಗೆಸ್ಕೊಳ್ಳಿ. ಅದಾದಮೇಲೆ ಮೊಬೈಲ್ ನಂಬರು, ಅದರ ಜೊತೆಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟು, ಅದರ ಜೊತೆಗೆ ಮಾರ್ಕ್ಸ್ ಕಾರ್ಡು, ಕಾಂಟ್ಯಾಕ್ಟ್ ಅಡ್ರೆಸ್ ಇವೆಲ್ಲ ಇದ್ದು ಅಂದರೆ ಸಾಕು ಫ್ರೆಂಡ್ಸ್. ಸೊ ಇಮಿಡಿಯೇಟಾಗಿ ನಿಮಗೆ ಬರುತ್ತೆ. ಮತ್ತು ಅದ್ರ ಜೊತೆಗೆ ನಿಮಗೆ ಪ್ರಿಯಾರಿಟಿ ಏನು ಕೊಟ್ಟಿರ್ತೀರ ಆ ಮೆರಿಟ್ ವೈಸ್ ನೀವು ಪ್ರಿಯಾರಿಟಿ ಅನುಗುಣವಾಗಿ ಹಾಸ್ಟೆಲ್ ಸೆಲೆಕ್ಟಾಗಿ ನಿಮಗೆ ಸಿಗುತ್ತೆ. ಒಂದು ವೇಳೆ ಸಿಗದೇ ಇದ್ದರೆ ವಿದ್ಯಾಸಿರಿ ಹಣ ಅಂತ ಕೂಡ ನಿಮ್ಮ ಅಕೌಂಟ್ಗೆ ಪ್ರತಿ ವರ್ಷ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಪ್ರತಿ ವರ್ಷ 20,000 ರೂಪಾಯಿ ಒಂದು ವರ್ಷಕ್ಕೆ ಜಮಾ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇನ್ಯಾಕೆ ತಡೆ, ಯಾರ್ಯಾರು ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅರ್ಜಿ ಸಲ್ಲಿಕೆ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಅರ್ಜಿ ಸಲ್ಲಿಸುವಂತೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.